ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾಬ. ಆದ್ಮೇಲೆ ನಮ್ಮ ಗವಾಯಿಯವರು ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, CJ ಐನೂರ್ತರಾಗಿದ್ದಾರೆ, ಮಾಜಿ ಆಗಿದ್ದಾರೆ. ಅವರು ಹೋಗ್ತಾ ಒಂದು ಡಿಸಿಷನ್ ಕೊಟ್ಟು ಹೋದರು. ನಿಮಗೆ ಗೊತ್ತದ, ಮಸೂದೆಗಳ ಅಂಕಿತಕ್ಕಿಲ್ಲ ಕಾಲಮಿತಿ, ರಾಜ್ಯಪಾಲರ ಅಧಿಕಾರಕ್ಕಿಲ್ಲ ಪರಿಮಿತಿ. ಏನು ಹಿಂಗಂದ್ರೆ ಇದು ಏನಪ್ಪ ಅಂತಂದ್ರೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಮಯ ನಿಗದಿ ಮಾಡಲಿಕ್ಕೆ ಆಗಲ್ಲ ಅಂತೇಳಿ 5 ನ್ಯಾಯಾಧೀಶರು ಒಂದು ನಿರ್ಧಾರ ಕೊಟ್ಟು ಹೋಗಿ ಇದನ್ನು ಘೋಷಣೆ ಮಾಡಿ ಹೋಗಿಬಿಟ್ರು ಗವಾಯಿಯವರು. ಇದು ನಿಜವಾಗಿಯೂ ಸರಿನಾ? ಇರ್ಬೋದು, ಸಂವಿಧಾನಬದ್ಧವಾಗಿ ನಮ್ಮ ಗವಾಯಿಯವರು ಡಿಸಿಷನ್ ತೊಗೊಂಡಿದ್ದಾರೆ, ಸತ್ಯ, ಸುಳ್ಳಲ್ಲ. ಒಬ್ಬರಲ್ಲ ತೆಗೆದುಕೊಂಡಿದ್ದು, ಪಂಚ ನ್ಯಾಯಾಧೀಶರು. ಅದರಲ್ಲಿ ಯೋಗ್ಯತೆ ನಿಶ್ಚಿತವಾಗಿಯೂ ಅದ, ಅದರ ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ. ಆದರೂ ರಾಜ್ಯಗಳ ಅಧಿಕಾರಕ್ಕೆ ಮೊಟಕುಗೊಳಿಸೋದೇನು? ರಾಜ್ಯಗಳ ಲೆಜಿಸ್ಲೇಟಿವ್ ಅಂತೀವಿ ನಾವು, ಅಥವಾ ವಿಧಾನಸಭೆಯ ಅಧಿಕಾರವನ್ನು ಇದು ಮೊಟಕುಗೊಳಿಸುವುದಿಲ್ಲೇನು ಅನ್ನುವಂಥದ್ದು. ಅದೇ ಕಾಲಕ್ಕೆ ಪಾರ್ಲಿಮೆಂಟಿನ ಅಧಿಕಾರವನ್ನು ಇದು ಮೊಟಕುಗೊಳಿಸುವುದಿಲ್ಲೇನು? ಪಾರ್ಲಿಮೆಂಟಿನ ಮೂಲ ಆಶಯ ಅಥವಾ ಪ್ರಜಾತಂತ್ರದ ಮೂಲ ಆಶಯ ಅಥವಾ ಸಂಸದೀಯ ವ್ಯವಸ್ಥೆಯ ಮೂಲ ಆಶಯ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ದರೆ ಅಲ್ಲಿಯ MP ಗಳು, ನಮ್ಮ ವಿಧಾನಸಭೆಯಲ್ಲಿ ಶಾಸಕರು, ಇವರು ಡಿಸ್ಕಷನ್ ಮಾಡಿ ನಿರಂತರವಾಗಿ ಚರ್ಚೆ ಮಾಡಿ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಒಬ್ಬ ರಾಷ್ಟ್ರಪತಿಯನ್ನು ನೇಮಿಸಿದ ರಾಜ್ಯಪಾಲರು, ಅದೇ ಕಾಲಕ್ಕೆ ನಮ್ಮ ಸಂಸದರಿಂದ, ಶಾಸಕರಿಂದ ಇಂಡೈರೆಕ್ಟಾಗಿ ಆದ ರಾಷ್ಟ್ರಪತಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು